Welcome you all. Today we are going to discuss about functions of human resource management. ಮಾನವ ಸಂಪನ್ಮೂಲ ನಿರ್ವಹಣೆಯ ಕಾರ್ಯಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀವಿ. ಈ ಮಾನವ ಸಂಪನ್ಮೂಲ ನಿರ್ವಹಣೆಯ ಕಾರ್ಯಗಳನ್ನ ಎರಡು ವಿಭಾಗಗಳಲ್ಲಿ ವರ್ಗೀಕರಣ ಮಾಡಲಾಗಿದೆ. It has been categorized in two way. The first one is managerial function and the second one is operative functions. ಆ ಎರಡು ವರ್ಗೀಕರಣಗಳು ಯಾವುವು ಅಂತ ಬಂದಾಗ ಒಂದು ವ್ಯವಸ್ಥಾಪಕ ಕಾರ್ಯಗಳು, ಇನ್ನೊಂದು ಕಾರ್ಯಕಾರಿ ಕಾರ್ಯಗಳು ಅಂತಕ್ಕಂಥದ್ದು. So first we will go with the managerial functions. ವ್ಯವಸ್ಥಾಪಕ ಕಾರ್ಯಗಳನ್ನ ನಾವು ಮೊದಲಿಗೆ ನೋಡೋಣ. ಈ ವ್ಯವಸ್ಥಾಪಕ ಕಾರ್ಯಗಳು ಅಂತ ಬಂದಾಗ ಅದರಲ್ಲಿ ಮೊದಲನೇದಾಗಿ ಮಾನವ ಸಂಪನ್ಮೂಲ ಯೋಜನೆ ಅಂತಕ್ಕಂಥದ್ದು, ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಈಸ್ ನಥಿಂಗ್ ಬಟ್ ಪ್ಲಾನಿಂಗ್ ಫಾರ್ ಅಪಾಯಿಂಟಿಂಗ್ ಎ ಪರ್ಸನ್ ಹೂ ಇಸ್ ಸೂಟೇಬಲ್ ಫಾರ್ ರೈಟ್ ಪೊಸಿಷನ್ ಅಂಡ್ appointing him for right position as well as giving him responsibilities which can be handled by his opposition, along with which can be able to reach the target of company or industry and which can be able to fulfill the objective of an institution. ಮಾನವ ಸಂಪನ್ಮೂಲ ಯೋಜನೆ ಅಂತ ಬಂದಾಗ ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸಮಯಕ್ಕೆ ನಿಯೋಜನೆ ಮಾಡುವುದು, ಜೊತೆಗೆ ಅವನು ಆ ಎಲ್ಲ ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸಿಕೊಂಡು ಸಂಸ್ಥೆಯ ಒಂದು ಅಭಿವೃದ್ಧಿಗೋಸ್ಕರ ಸಂಸ್ಥೆ ಹಾಕಿಕೊಂಡಿರ್ತಕ್ಕಂತಹ ಉದ್ದೇಶಗಳನ್ನ ತಲುಪುವ ನಿಟ್ಟಿನಲ್ಲಿ ಆ ವ್ಯಕ್ತಿ ಕೆಲಸ ಮಾಡುವ ಹಾಗೆ ನೋಡಿಕೊಳ್ತಕ್ಕಂಥದ್ದು, ಆ ವ್ಯಕ್ತಿಗೆ ಜವಾಬ್ದಾರಿಗಳನ್ನ ಹಂಚಿಕೊಡ್ತಕ್ಕಂಥದ್ದು, ಇದನ್ನ ನಾವು ಮಾನವ ಸಂಪನ್ಮೂಲ ಯೋಜನೆ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಆ ಒಂದು ಸಂಸ್ಥೆಯ ಭವಿಷ್ಯದ ಅಗತ್ಯತೆಗಳನ್ನು ಗುರುತಿಸಲು ಮತ್ತು ಪರಿವರ್ತಿಸಲು ಮೌಲ್ಯಗಳು, ವರ್ತನೆಗಳು ಮತ್ತು ನೌಕರರ ನಡವಳಿಕೆ ಮತ್ತು ಸಂಘಟನೆಯ ಮೇಲೆ ಅದು ಪ್ರಭಾವವನ್ನ ಬೀರ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥದ್ದು. ಇಟ್ ಇಂಪ್ಯಾಕ್ಟ್ಸ್ ಆನ್ ದ ಎಂಪ್ಲಾಯೀಸ್ attitude, the values, the behaviors, and the environment of institution. Will help organization to complete the task and will help organization to impact on the development. The second one is organizing. Organizing is a primarily related with the proper combining of personal activities, allocation of different tasks among its members, delegations of authority, identification of relationship and integration of activities towards the common objective. ಈ ಸಂಘಟನೆ ಪ್ರಾಥಮಿಕವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ, ಒಂದು ಆ ಅಪಾಯಿಂಟ್ ಆಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸರಿಯಾದ ಚಟುವಟಿಕೆಗಳ ಸಂಯೋಜನೆಯನ್ನ ಮಾಡುವುದು ಮತ್ತು ಆ ಎಲ್ಲ ಸದಸ್ಯರಿಗೆ ಅವರದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳನ್ನ, ಕಾರ್ಯಗಳನ್ನ ಹಂಚಿಕೊಡ್ತಕ್ಕಂಥದ್ದು ಮತ್ತು ಅವರವರಿಗೆ ಅವರವರ ಗುಂಪುಗಳನ್ನ ನಿರ್ವಹಿಸಲು ಅಧಿಕಾರವನ್ನ
ವರ್ಗೀಕರಣ ಮಾಡಿಕೊಡುವುದು ಮತ್ತು ಅವರ ಮಧ್ಯೆ ಒಂದು ಉತ್ತಮವಾದ ಸಂಬಂಧವನ್ನ ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಸಹಾಯವನ್ನ ಮಾಡುವುದು ಮತ್ತು ಆ ಸಾಮಾನ್ಯ ಉದ್ದೇಶಗಳ ಕಡೆಗೆ ಅವರೆಲ್ಲರೂ ಅಂದ್ರೆ ಆ ಸಂಸ್ಥೆಯ ಸಾಮಾನ್ಯ ಉದ್ದೇಶದ ಕಡೆಗೆ ಅವರೆಲ್ಲರೂ ಅಚ್ಚುಕಟ್ಟಾಗಿ ಕಾರ್ಯವನ್ನ ನಿರ್ವಹಿಸುವಂತೆ ಮಾಡುವುದು ನಾವು ಸಂಘಟನೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂತಂದ್ರೆ ಆ ಒಂದು ಸಂಸ್ಥೆಯ ಉದ್ದೇಶಗಳನ್ನ ತಲುಪಲಿಕ್ಕೆ ಟು ರೀಚ್ an objective of institution, it creates an organizational relationship among the employees. ಮಾನವ ಸಂಪನ್ಮೂಲ ನಿರ್ವಹಣೆ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದೇನು ಅಂತಂದ್ರೆ ಸಂಸ್ಥೆಯ ಉದ್ದೇಶಗಳನ್ನ ತಲುಪಲಿಕ್ಕೆ, ಸಂಸ್ಥೆಯ ಗುರಿಗಳನ್ನ ತಲುಪಲಿಕ್ಕೆ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂತಹ ಕಾರ್ಮಿಕರ ಮಧ್ಯೆ ಉತ್ತಮವಾದ ಒಂದು ಸಂಬಂಧವನ್ನ, ಒಡನಾಟವನ್ನ ಬೆಳೆಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು. ಮೂವಿಂಗ್ ಆನ್, ದ ನೆಕ್ಸ್ಟ್ ಆಬ್ಜೆಕ್ಟಿವ್ ಈಸ್ ಡೈರೆಕ್ಟಿಂಗ್, ನಿರ್ದೇಶನ ಮಾಡುವುದು. ಆಕ್ಟಿವೇಟಿಂಗ್ ಎಂಪ್ಲಾಯೀಸ್ ಅಟ್ ಡಿಫರೆಂಟ್ ಲೆವೆಲ್ಸ್ ಅಂಡ್ ಮೇಕಿಂಗ್ ದೆಮ್ ಕಾಂಟ್ರಿಬ್ಯೂಟ್ ಮ್ಯಾಕ್ಸಿಮಮ್ ಟು ದ ಆರ್ಗನೈಸೇಷನ್ is possible through proper direction and motivation. If you do not direct them, if you do not guide them, they may not be able to complete the task, they may not be able to fulfill the objectives of an institution, they may not be able to give their 100% in producing the product of an industry or a company. So it tries to utilize the maximum potentialities of employees. ಈ ನಿರ್ದೇಶನ ಅಂತಕ್ಕಂಥದ್ದು ವಿವಿಧ ಹಂತಗಳಲ್ಲಿ ನೌಕರರನ್ನ ಅಥವಾ ಕೆಲಸಗಾರರನ್ನ ಅಥವಾ ಕಾರ್ಮಿಕರನ್ನ ಸಕ್ರಿಯಗೊಳಿಸುವುದರ ಜೊತೆಗೆ ಸಂಸ್ಥೆಯ ಕೆಲಸಗಳಿಗೆ ಅವರನ್ನ ಗರಿಷ್ಠ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳುವುದು ನಿರ್ದೇಶನ ಮತ್ತು ಪ್ರೇರೇಪಣೆಯಿಂದ ಮೂಲಕ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಆ ಕಾರ್ಮಿಕನಲ್ಲಿ, ಆ ಉದ್ಯೋಗಿಯಲ್ಲಿ ಅಥವಾ ಆ ನೌಕರನಲ್ಲಿ ಇರತಕ್ಕಂತಹ ಸಾಮರ್ಥ್ಯವನ್ನ ಬಹಳ ಚಾಕಚಕ್ಯತೆಯಿಂದ, ಬಹಳ ಜಾಗರೂಕತೆಯಿಂದ ಬಳಕೆ ಮಾಡಿಕೊಂಡು ಸಂಸ್ಥೆಯ ಅಭಿವೃದ್ಧಿಗೆ ಅದನ್ನ ಬಳಕೆ ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು ಅಂತಂದ್ರೆ ಅದು ನಿರ್ದೇಶನದ ಮೂಲಕ ಮಾತ್ರ ಸಾಧ್ಯ ಆಗ್ತದೆ. ನಿರ್ದೇಶನ ಅದು ಪ್ರೇರಣೆಯನ್ನ ಒಳಗೊಂಡಿರುತ್ತದೆ. ನಿರ್ದೇಶನ ಅದು ಕೆಲಸವನ್ನ ಯಾವ ರೀತಿಯಾಗಿ ನಿರ್ವಹಿಸಬೇಕು ಅಂತಕ್ಕಂಥ ವಿಷಯಗಳನ್ನ ಒಳಗೊಂಡಿರ್ತದೆ. ನಿರ್ದೇಶನ ಅವನು ಯಾವ ರೀತಿಯಾಗಿ ವರ್ತಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಅದು ವಿಷಯಗಳನ್ನ ಒಳಗೊಂಡಿರ್ತದೆ. ದ ನೆಕ್ಸ್ಟ್ ಒನ್ ಈಸ್ ಕಂಟ್ರೋಲಿಂಗ್, ನಿಯಂತ್ರಣ ಮಾಡುವುದು. ಆಫ್ಟರ್ ಪ್ಲಾನಿಂಗ್, ಆರ್ಗನೈಸಿಂಗ್ ಅಂಡ್ ಡೈರೆಕ್ಟಿಂಗ್, ದ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯೀಸ್ is checked, verified and compared with the plans. If the actual performance is found deviated from the plan, control measures are required to be taken. ಈ ಯೋಜನೆ, ಸಂಘಟನೆ ಮತ್ತು ನಿರ್ದೇಶನದ ನಂತರ ನೌಕರರ ನೈಜ ಕಾರ್ಯಕ್ಷಮತೆಯನ್ನ ಪರಿಶೀಲನೆ ಮಾಡಬೇಕಾಗ್ತದೆ, ಅವರನ್ನ ಪರೀಕ್ಷೆ ಮಾಡಬೇಕಾಗ್ತದೆ. ನಾವು ಕೊಟ್ಟಿರ್ತಕ್ಕಂತಹ, ನಾವು ಹಾಕೊಂಡಿರ್ತಕ್ಕಂತಹ ಯೋಜನೆ, ನಾವು ಕೊಟ್ಟಿರ್ತಕ್ಕಂತಹ ನಿರ್ದೇಶನದ ಮೇಲೆ ಅವರು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದಾರೋ ಅಥವಾ ಇಲ್ವೋ ಅನ್ನೋದನ್ನ ತಿಳ್ಕೋಬೇಕು, ಅದನ್ನ ಪರೀಕ್ಷಿಸಬೇಕು. ಸೊ ಆ ಪರೀಕ್ಷೆ ಮಾಡಬೇಕು ಅಂತಂದ್ರೆ, ಆ ಪರೀಕ್ಷೆಗಳನ್ನ ಯಾಕೆ ಮಾಡಬೇಕು ಅಂತಂದ್ರೆ, ಆ ಕೆಲಸಗಾರರು ಕೊಟ್ಟಿರ್ತಕ್ಕಂತಹ ಯೋಜನೆಯಿಂದ
ಬೇರೆಡೆಗೆ ಹೋಗದೇ ಇರುವ ಹಾಗೆ, ಅಂದ್ರೆ ಯೋಜನೆಯಿಂದ ವಿಮುಖರಾಗದ ಹಾಗೆ ನೋಡಿಕೊಳ್ತಕ್ಕಂತಹ ಒಂದು ಟಾಸ್ಕ್ ಅದು. ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಮೇಲೆ ನಿಯಂತ್ರಣ ಕ್ರಮಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತದೆ, ಬಹಳ ಏನು ಉಪಯುಕ್ತವಾಗಿರ್ತಕ್ಕಂಥ ಒಂದು ಕೆಲಸ ಅದು ಅಂತ ಹೇಳಿ ನಾವು ಈ ಪ್ಲಾನಿಂಗ್, ಆರ್ಗನೈಸಿಂಗ್ ಅಂಡ್ ಡೈರೆಕ್ಟಿಂಗ್ ಅಲಾಂಗ್ ವಿತ್ ಕಂಟ್ರೋಲಿಂಗ್ ದ ಎಂಪ್ಲಾಯೀಸ್ ಆರ್ ಮೇನ್ ಫಂಕ್ಷನ್ಸ್ ಆಫ್ ಮ್ಯಾನೇಜರಿಯಲ್ ಲೆವೆಲ್. ವ್ಯವಸ್ಥಾಪಕ ಹಂತದಲ್ಲಿ ಯೋಜನೆ, ಸಂಘಟನೆ, ನಿರ್ದೇಶನ ಮತ್ತು ಅವರ ಒಂದು ನಿಯಂತ್ರಣವನ್ನ ಕಾಪಾಡಿಕೊಂಡು ಹೋಗುವುದು ಮತ್ತು ಈ ಎಲ್ಲ ಕೆಲಸಗಳನ್ನ ಬಹಳ ಸರಿಯಾಗಿ ನಿರ್ವಹಿಸಿಕೊಂಡು ಹೋಗುವುದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಆ ನಿಟ್ಟಿನಲ್ಲಿ ಅವರನ್ನ ನಾವು ಪರಿಶೀಲನೆ ಮಾಡಬೇಕು, ಅವರ ಕಾರ್ಯಕ್ಷಮತೆಯನ್ನ ಪರಿಶೀಲಿಸಬೇಕು, ಯೋಜನೆಗಳೊಂದಿಗೆ ಅವರ ಕಾರ್ಯಕ್ಷಮತೆಯನ್ನ ಹೋಲಿಕೆ ಮಾಡಿ ನೋಡಬೇಕು. ಸೊ ಹಾಕಿಕೊಂಡಿರ್ತಕ್ಕಂಥ ಗುರಿಗಳು, ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ಮತ್ತೆ ಕೊಟ್ಟಿರ್ತಕ್ಕಂಥ ನಿರ್ದೇಶನದ ಜೊತೆಗೆ ಯಾವಾಗ ನಾವು ಹೋಲಿಕೆ ಮಾಡಿ ನೋಡ್ತೀವೋ ವ್ಯಕ್ತಿಯ ಪರ್ಫಾರ್ಮೆನ್ಸ್ ಅನ್ನ, ಅವಾಗ ವಿ ವಿಲ್ ಕಮ್ ಟು ದ ಕನ್ಕ್ಲೂಷನ್ ದಟ್ ವೆದರ್ ಹಿ ಈಸ್ ವರ್ಕಿಂಗ್ ಇನ್ ಅ ಪ್ರಾಪರ್ ವೇ ಆರ್ ನಾಟ್ ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ನಮಗೆ ವ್ಯವಸ್ಥಾಪನೆಯ ಕಾರ್ಯಗಳು ಬಹಳ ಮುಖ್ಯವಾಗಿ ಆಗ್ತವೆ ಅಂತಕ್ಕಂಥದ್ದು. ಮೂವಿಂಗ್ ಆನ್, the operative functions. The operative functions of HRM are about specific activities of procurement, developing, motivating, compensating and maintaining employees. The operative functions are to be carried out in the association with the managerial functions. We cannot bifurcate. We did classification on the base of understanding, but when it comes to implementation, we cannot bifurcation these two functions, and we may not be able to work with these functions. Now ನಮ್ಮ ತಿಳುವಳಿಕೆಗೋಸ್ಕರ, ನಮ್ಮ ಗ್ರಹಿಕೆಗೋಸ್ಕರ ಆ ಒಂದು ಕಾರ್ಯಗಳನ್ನ ವರ್ಗೀಕರಣ ಮಾಡಿದ್ದೀವಿ ಹೊರತಾಗಿ ನಾನು ಕೆಲಸ ಮಾಡಬೇಕಾದ್ರೂ ಕೂಡ ಅದನ್ನ ವರ್ಗೀಕರಣ ಮಾಡಿಬಿಟ್ಟೇನೆ ಕೆಲಸ ಮಾಡ್ತೀನಿ ಅಂತಂದ್ರೆ ಆಗ್ಲಿಕ್ಕಿಲ್ಲ. ರೈಟ್? ಕೆಲಸ ಮಾಡಬೇಕಾದ್ರೆ ಅದೆಲ್ಲವೂ ಮರ್ಜಾಗಿ ಅದೆಲ್ಲವೂ ಸರಿದೂಗಿಸ್ಕೊಂಡು ನಾವು ಕೆಲಸ ಮಾಡ್ಬೇಕಾಗ್ತದೆ. ಸೊ ಆ ವ್ಯವಸ್ಥಾಪಕ ಕಾರ್ಯಗಳ ಸಹಯೋಗದಲ್ಲಿನೇ ಈ ಕಾರ್ಯಕಾರಿ ಕಾರ್ಯಗಳು ಕೂಡ ನಡೀತಾವೆ ಅಂತಕ್ಕಂಥದ್ದು. ವ್ಯವಸ್ಥಾಪಕ ಕಾರ್ಯಗಳು ಬೇರೆ ಆಗಬೇಕು ಮತ್ತೆ ಕಾರ್ಯಕಾರಿ ಕಾರ್ಯಗಳು ಬೇರೆ ಆಗಬೇಕು. ಸೊ ದಟ್ ಅವೆರಡು ಬೇರೆ ಬೇರೆ ಟ್ರ್ಯಾಕ್ ಅಲ್ಲಿ ನಡಿಬೇಕು, ಇಲ್ಲ. ಇಟ್ ಕೆನಾಟ್ ಬಿ ಲೈಕ್ ದಟ್. ದೀಸ್ ಟೂ ಫಂಕ್ಷನ್ ಶುಡ್ ಬಿ ರನ್ ಇನ್ ಅ ಒನ್ ಟ್ರ್ಯಾಕ್, single track. So let us see the functions, operative functions. So as I mentioned, procurement of human resources, ಮಾನವ ಸಂಪನ್ಮೂಲಗಳ ಸಂಗ್ರಹಣೆ. Procurement of human resource is the first operative functions of human resource management. This function is concerned with job analysis, planning of human resources, recruitment, selection, induction, orientation, placement and internal mobility. ಈ ಮಾನವ ಸಂಪನ್ಮೂಲ ಸಂಗ್ರಹಣೆ ಅಂತಕ್ಕಂಥದ್ದು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ ಉದ್ಯೋಗದ ವಿಶ್ಲೇಷಣೆ ಮಾಡತಕ್ಕಂಥದ್ದು, ಮಾನವ ಸಂಪನ್ಮೂಲ ಯೋಜನೆಗಳನ್ನ ಹಾಕ್ತಕ್ಕಂಥದ್ದು. ಯಾವಾಗ ಮಾನವ ಸಂಪನ್ಮೂಲ ಯೋಜನೆಗಳನ್ನ ಹಾಕ್ತೀವೋ ಆವಾಗ ನೇಮಕಾತಿಯ ಕುರಿತಾಗಿ, ನೇಮಕಾತಿಯ ಜೊತೆಗೆ ಆಯ್ಕೆಯ ಕುರಿತಾಗಿ, ಆಯ್ಕೆಯ ಜೊತೆಗೆ ಪ್ರೇರೇಪಣೆಯ ಕುರಿತಾಗಿ, ಪ್ರೇರೇಪಣೆಯ ಜೊತೆಗೆ
ದೃಷ್ಟಿಕೋನ ನಿಯೋಜನೆ ಕುರಿತಾಗಿ ಮತ್ತು ಆಂತರಿಕ ಚಲನಶೀಲತೆಗೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂತಂದ್ರೆ, ನಾವು ಒಂದು ಸಂಸ್ಥೆಗೆ ಎಷ್ಟು ಜನ ಕೆಲಸಗಾರರು ಬೇಕಾಗಿದ್ದಾರೆ ಮತ್ತು ಯಾವ ಯಾವ ವಿಭಾಗಗಳಲ್ಲಿ ಕೆಲಸಗಾರರು ಬೇಕಾಗಿದ್ದಾರೆ, ಯಾವ ವ್ಯಕ್ತಿಗೆ ಯಾವ ಜವಾಬ್ದಾರಿಗಳನ್ನ ನಿರ್ವಹಿಸಿಕೊಡಬೇಕು, ಆ ವ್ಯಕ್ತಿಯ ಕ್ವಾಲಿಫಿಕೇಶನ್ ಎಷ್ಟಾಗಿರ್ಬೇಕು, ಮತ್ತೆ ಅವನ ವರ್ಕ್ ಎಕ್ಸ್ಪೀರಿಯನ್ಸ್ ಎಷ್ಟಿರಬೇಕು, ಇದೆಲ್ಲವನ್ನ ಡಿಸೈಡ್ ಮಾಡಿ ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡತಕ್ಕಂಥದ್ದು. ಪ್ರೊಕ್ಯೂರ್ಮೆಂಟ್ is nothing but selection and providing induction. It is nothing but analyzing the how many posts we need to select, we need to fulfill, and what base we need to select them. I mean the experience of the candidates, the qualification of the candidates, the master degree percentage of the candidate, and the specialization of the candidates. ಈ ಎಲ್ಲ ಅಂಶಗಳನ್ನ on these all base of characteristics we need to go for procurement of human resources. ಆ ಅಂಶಗಳ ಆಧಾರದ ಮೇಲೆ ನಾವು ಮಾನವ ಸಂಪನ್ಮೂಲಗಳನ್ನ ಸಂಗ್ರಹಣೆ ಮಾಡಬೇಕು, ಮಾನವ ಸಂಪನ್ಮೂಲಗಳನ್ನ ಹುಡುಕಾಡ್ಬೇಕು. ಸಂಗ್ರಹಣೆ ಮಾಡೋದು ಅಂತಂದ್ರೆ ಫೈಂಡಿಂಗ್ ದ ಪೀಪಲ್ ಹೂ ಇಸ್ ರೈಟ್ ಫಾರ್ ಅಬ್ಸರ್ವ್ಡ್ ಪೊಸಿಷನ್. ವೀಕ್ಷಣೆ ಮಾಡಿರ್ತಕ್ಕಂತಹ ಅಥವಾ ನಿರ್ದಿಷ್ಟಪಡಿಸಿರ್ತಕ್ಕಂತಹ ಹುದ್ದೆಗೆ ಯಾವ ವ್ಯಕ್ತಿ ಬಹಳ ಸೂಕ್ತ ಇದ್ದಾನೆ ಅಂತಕ್ಕಂಥದ್ದನ್ನ ತಿಳಿದುಕೊಳ್ತಕ್ಕಂತಹ ಕೆಲಸವನ್ನ ಪ್ರೊಕ್ಯೂರ್ಮೆಂಟ್ ಅಲ್ಲಿ ನಡೀತದೆ. ಸಿ ಫಾರ್ ಎಕ್ಸಾಂಪಲ್, ಈಗ ಒಂದು ಲೇಬರ್ ಅಂದ್ರೆ ಒಂದು ಕಾರ್ಖಾನೆಯಲ್ಲಿ ಒಂದು ಮಷೀನಿನ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ. ಮಷೀನಿನ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ MSW ಆದವನಿದ್ರೆ ನಡೀತದ? ಇಲ್ಲ ಸರ್. ಎಕ್ಸಾಕ್ಟ್ಲಿ. ಮಷೀನ್ ಜೊತೆ ಕೆಲಸ ಮಾಡ್ಬೇಕಾಗಿರೋನು ಒಂದು ITI ನಲ್ಲಿ ಮೆಕ್ಯಾನಿಕಲ್ ಮುಗಿಸಿರ್ಬೇಕು, ಇಲ್ಲ BE ನಲ್ಲಿ ಮೆಕ್ಯಾನಿಕಲ್ ಮುಗಿಸಿರ್ಬೇಕು, ಇಲ್ಲ MTech ನಲ್ಲಿ ಮೆಕ್ಯಾನಿಕಲ್ ಮುಗಿಸಿರ್ಬೇಕು. ಅಂತವನಿಗೆ ಮಾತ್ರ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗತ್ತೆ. ಅಥವಾ BA ಮುಗಿಸ್ತವನಿಗೆ ನಿನ್ ಮಷಿನ್ ಜೊತೆ ಕೆಲಸ ಇದೆ, ಬಂದ್ ಮಷಿನ್ ಜೊತೆ ಕೆಲಸ ಮಾಡು ಅಂತಂದ್ರೆ BA ದವ್ ಮಷಿನ್ ಜೊತೆಗೆ ಏನ್ ಕೆಲಸ ಮಾಡ್ತಾನೆ? BA ಮುಗಿಸಿದವ್ ಈ ಡೋಂಟ್ ನೋ ABCD ಆಫ್ ಮಷೀನ್. ಅವನಿಗೆ ಆ ಮಷೀನಿನಲ್ಲಿ ಇರ್ತಕ್ಕಂಥ ABCDಗಳ ಬಗ್ಗೆನೇ ಗೊತ್ತಿರಲ್ಲ. ಸೊ he may not be able to fulfill the objective of the industries or a companies. ಸೊ ಅಂತವರನ್ನ ನೇಮಕ ಮಾಡಬಾರ್ದು ಅಂತಕ್ಕಂಥ. ಸೊ ಅದಕ್ಕೆ ಪ್ರೊಕ್ಯೂರ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್, ಸರಿಯಾದ ವ್ಯಕ್ತಿಯನ್ನ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸ್ಥಾನಕ್ಕೆ ಮತ್ತು ನ್ಯಾಯಯುತವಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದೇನಿದೆಲ್ಲ ಅದನ್ನು ನಾವು ಪ್ರೊಕ್ಯೂರ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್ ಅಂತೇಳಿ ಕರಿತೀವಿ. ದ ನೆಕ್ಸ್ಟ್ ಒನ್ ಇಸ್ ಡೆವಲಪ್ಮೆಂಟ್, ಅಭಿವೃದ್ಧಿ. ಡೆವಲಪ್ಮೆಂಟ್ ರೆಫರ್ಸ್ ಟು ದ process to improve, mold changes in develops the knowledge, skills, creativities, aptitude, attitude, values and commitment of employees based on current and future requirement both in the person and organizational level. ಈ ವ್ಯಕ್ತಿ ಮತ್ತು ಸಾಂಸ್ಥಿಕ ಮಟ್ಟದಲ್ಲಿ ಪ್ರಸ್ತುತ ಮತ್ತು ಭವಿಷ್ಯದ ಅವಶ್ಯಕತೆಗಳ ಆಧಾರದ ಮೇಲೆ ನೌಕರನ ಜ್ಞಾನ, ಕೌಶಲ್ಯಗಳು, ಸೃಜನಶೀಲತೆಗಳು, ಯೋಗ್ಯತೆ ಅಥವಾ ಅರ್ಹತೆ, ವರ್ತನೆಗಳು
ಮೌಲ್ಯಗಳು ಮತ್ತು ಬದ್ಧತೆಗಳನ್ನು ಸುಧಾರಿಸುವುದು, ಅದನ್ನ ಬದಲಾಯಿಸುವುದು, ಅದನ್ನ ಅಭಿವೃದ್ಧಿಪಡಿಸುವುದು. ನಾವೊಬ್ಬ ವ್ಯಕ್ತಿಯನ್ನ ಇವತ್ತು ಒಂದು ಪೊಸಿಷನ್ನಿಗೆ ನೇಮಕ ಮಾಡ್ಕೊಳ್ತಾ ಇದ್ದೀವಿ ಅಂತಾದ್ರೆ ಅದು ಬರೀ ನಮ್ಮ ತಾತ್ಕಾಲಿಕ ಉದ್ದೇಶಗಳನ್ನ ಈಡೇರಿಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಇಟ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ ಎ ಕರೆಂಟ್ ಸಿಚುವೇಶನ್ ಆಸ್ ವೆಲ್ ಆಸ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್. ಮುಂದೆ ಬೇಕಾಗ್ತಕ್ಕಂತಹ ಅವಶ್ಯಕತೆಗಳ ಆಧಾರದ ಮೇಲೆ ನಾವು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅವನಿಂದ ಮುಂದಿನ ದಿನಗಳಲ್ಲೂ ಕೂಡ ಹೆಲ್ಪ್ ಆಗ್ಬೇಕು ನಮ್ಮ ಸಂಸ್ಥೆಗೆ, ಅಂಥವರನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ದ ಡೆವಲಪ್ಮೆಂಟ್ ಫಂಕ್ಷನ್ ಇನ್ಕ್ಲೂಡ್ಸ್ ಟ್ರೈನಿಂಗ್, ಡೆವಲಪ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ಸ್, career planning and development and human resource development. ಆ ನಿಟ್ಟಿನಲ್ಲಿ ಇಲ್ಲಿ ಮುಖ್ಯವಾಗಿ ಏನು ಕಾರ್ಯನಿರ್ವಾಹಕ ಅಭಿವೃದ್ಧಿ, ವೃತ್ತಿ ಯೋಜನೆ ಮತ್ತು ಅಭಿವೃದ್ಧಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನ ಇದು ಒಳಗೊಂಡಿದೆ ಅಂತಕ್ಕಂಥದ್ದು. ಸೊ ಆಯ್ಕೆ ಮಾಡ್ಕೊಂಡ್ವಿ, ಫಸ್ಟ್ ಸಂಗ್ರಹಣೆ ಮಾಡಿದ್ವಿ, ಆಮೇಲೆ ಆಯ್ಕೆ ಮಾಡ್ಕೊಂಡ್ವಿ, ಆಮೇಲೆ ನೇಮಕಾತಿ ಕೂಡ ಆಯ್ತು. ನೇಮಕಾತಿ ಆದ್ಮೇಲೆ ಅವನಿಗೊಂದು ಪೊಸಿಷನ್ ಅನ್ನ ಕೊಡ್ತೀವಿ ನಾವು. ಪೊಸಿಷನ್ ಕೊಟ್ಟ ಮೇಲೆ ಅವನಿಗೆ ಇಂಡಕ್ಷನ್ ಆಗ್ಬೇಕು, ಡೆವಲಪ್ಮೆಂಟ್ ಆಗಬೇಕು ಅವನಲ್ಲಿ. ನಾನು ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡ ತಕ್ಷಣ ಅಣ್ಣ ನೀನು ಏನು ಸೇಲ್ಸ್ ಮ್ಯಾನೇಜರ್ ಅಪ್ಪ, ನೀನ್ ಸೇಲ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ ಏನ್ ಬ್ಯಾಗ್ ಅಲ್ಲಿ ಎಲ್ಲಾ ಸಾಮಾನುಗಳನ್ನ ಹಾಕೊಂಡು ಮನೆ ಮನೆಗೆ ಹೋಗಿ ಸೇಲ್ಸ್ ಮಾಡ್ಬೇಕಾ? ಅಥವಾ ಸೇಲ್ಸ್ ಮ್ಯಾನೇಜರ್ ಅಂತಂದ್ರೆ ಅವನ ಕೆಲಸ ಏನು ಅಂತಕ್ಕಂಥದ್ರ ಬಗ್ಗೆ, ದೋ ಹಿ ಈಸ್ ಅ ಸುಟೇಬಲ್ ಕ್ಯಾಂಡಿಡೇಟ್ ಫಾರ್ ದಟ್ ಪೊಸಿಷನ್, ಬಟ್ accordingly the values of industry, accordingly the values of a company, or accordingly the principles of industry or a company, we need to teach him what is our work nature. ನಮ್ಮ ಸಂಸ್ಥೆಯ ಕೆಲಸದ ಒಂದು ಸ್ವರೂಪವನ್ನ ಅವರಿಗೆ ಹೇಳಿಕೊಡಬೇಕು. ಅವನ ಜವಾಬ್ದಾರಿಗಳ ಬಗ್ಗೆ ನಾವು ಅವರಿಗೆ ಹೇಳಿಕೊಡಬೇಕು. ನಮ್ಮ ಸಂಸ್ಥೆಯಲ್ಲಿ ಇರತಕ್ಕಂತಹ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಗಳ ಬಗ್ಗೆ ಅವರಿಗೆ ಹೇಳಿಕೊಡ್ಬೇಕು. ಅಂದಾಗ ವ್ಯಕ್ತಿ ಅಭಿವೃದ್ಧಿ ಹೊಂದುತ್ತಾನೆ ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು. ಮೂವಿಂಗ್ ಆನ್, ದ ಮೋಟಿವೇಶನ್, ಪ್ರೇರಣೆ. ಆಸ್ ಐ ಸೆಡ್, ಆಯ್ಕೆ ಮಾಡಿಕೊಂಡು ನೇಮಕ ಮಾಡಿ ಭರ್ತಿ ಮಾಡ್ಕೊಂಡಿರತಕ್ಕಂತಹ ಎಲ್ಲ ವ್ಯಕ್ತಿಗಳನ್ನ ಪ್ರತಿದಿನ ನೀವು ಬರೀ ಕೆಲಸ ಹಚ್ತಾ ಹೋದ್ರೆ ವೆದರ್ ದೇ ವಿಲ್ ಬಿ ಸ್ಯಾಟಿಸ್ಫೈಡ್, ಅವರಿಗದು ನೆಮ್ಮದಿಯನ್ನ ಕೊಡ್ತದ? ಅವರು ಆ ಮಾಡುವ ಕೆಲಸದಿಂದ ಬೇಸತ್ ಹೋಗಿದಾರೋ ಇಲ್ವೋ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಬರೀ ಕೆಲಸ ಮಾಡಿ 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 ತಲೆ ಕೆಟ್ಟ ಹೋಗಿರ್ತದೆ. ಮೆನಿ ಥಿಂಗ್ಸ್ ಹ್ಯಾಪನ್ಸ್. ಸೊ ಆವಾಗ ಯು ನೀಡ್ ಟು ಮೋಟಿವೇಟ್ ದೆಮ್. ಆವಾಗ ನೀವು ಅವರಿಗೆ ಪ್ರೇರಣೆಯನ್ನ ಕೊಡಬೇಕಾಗ್ತದೆ. See, utilizing employees is not assigning them to complete the task. It is not about completing the task, or it is not about fulfilling the objectives of company. It is about reaching the satisfaction of employee too. ಅದು ಆ ನೌಕರನ ನೆಮ್ಮದಿಗೂ ಕೂಡ ಸಂಬಂಧಿಸಿರ್ತಕ್ಕಂಥದ್ದು. ಆ ನೌಕರನ ಒಂದು ಬಯಕೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲೂ ಕೂಡ ನಾವು ಕೆಲಸವನ್ನ ಮಾಡ್ಬೇಕು. ಬರೀ ನನ್ನ ಸಂಸ್ಥೆ ಉದ್ದೇಶಗಳು ಫುಲ್ಫಿಲ್ ಆದ್ರೆ ಸಾಕು, ನನಗೆ ಅವ್ನು ಚೆನ್ನಾಗಿದಾನೋ ಬಿಟ್ಟಾನೋ ಏನೇಕ್ ಮಾಡ್ಕೊಳ್ಳಿ, ನನಗೇನ್ ಮಾಡೋದಿದೆ ಅಲ್ಲ. ರೈಟ್? ಇನ್ ದಟ್ ಕಾಂಟೆಕ್ಸ್ಟ್ ವಿ ನೀಡ್ ಟು motivate them,
ವಿ ನೀಡ್ ಟು ಆರ್ಗನೈಸ್ ರೀಕ್ರಿಯೇಷನಲ್ ಆಕ್ಟಿವಿಟೀಸ್. ಮುಂದೆ ಬರ್ತದೆ ಅದು ಮತ್ತೆ. ಅದನ್ನು ನಾವು ಗಮನದಲ್ಲಿಟ್ಕೊಂಡು ಕೆಲಸವನ್ನ ಮಾಡಬೇಕಾಗ್ತದೆ. ದ ಇನ್ಸ್ಟಂಟ್ ರಿವಾರ್ಡ್ಸ್ ಕನ್ಸಿಸ್ಟ್ಸ್ ಆಫ್ ಅಚೀವ್ಮೆಂಟ್ಸ್, ರಿಕಾಗ್ನಿಷನ್, ರೆಸ್ಪಾನ್ಸಿಬಿಲಿಟಿ. Extrinsic rewards consist of job design, work schedule, incentives based on performance appraisal. See, ಪ್ರೇರಣೆ ಯಾವ ರೀತಿಯಾಗೂ ಕೂಡ ನಾವು ಮಾಡಬಹುದು. ಪ್ರೇರಣೆ ಹೇಗೆ? ಅವರನ್ನ ಬಡ್ತಿ ಮಾಡುವುದರ ಮೂಲಕ, ಅವರ ಉದ್ಯೋಗದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡುವುದರ ಮೂಲಕ, ಮತ್ತೆ ಅವರಿಗೆ ಕೊಡ್ತಕ್ಕಂತಹ ಪ್ರೋತ್ಸಾಹ ಧನವನ್ನ ಅವರ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಹೆಚ್ಚಿಗೆ ಮಾಡುವುದರ ಮೂಲಕ, ಮತ್ತು ಅವರ ಸಾಧನೆಯನ್ನ, ಅವರ ಕೆಲಸವನ್ನ ಗುರುತಿಸುವುದರ ಮೂಲಕ, ಅವರಿಗೆ ಜವಾಬ್ದಾರಿಗಳನ್ನು ಕೊಡುವುದರ ಮೂಲಕ ನಾವು ಪ್ರೇರೇಪಣೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರೇರೇಪಣೆ ಬರೀ ಕೂತ್ಕೊಂಡ್ಬಿಟ್ಟು ನಾನು ಮೋಟಿವೇಶನಲ್ ನೀನ್ ಭಾರಿ ಕೆಲಸ ಮಾಡ್ತಿದ್ದೆ ಮಾಡು 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 ಅಂತೇಳಿ ಮಾಡಿಸ್ಕೊಳ್ಳೋದಲ್ಲ. ವಿ ಶುಡ್ ಕ್ಲಾಪ್ ಫಾರ್ ದೇರ್ ವರ್ಕ್. ವಿ ಶುಡ್ ಐಡೆಂಟಿಫೈ. ಬೀಯಿಂಗ್ ಅ ಫೌಂಡರ್ ಆಫ್ ಅ ಕಂಪನಿ, ಬೀಯಿಂಗ್ ಅ ಫೌಂಡರ್ ಆಫ್ ಅನ್ ಇನ್ಸ್ಟಿಟ್ಯೂಷನ್, ಐ ಶುಡ್ ಅಪ್ರಿಶಿಯೇಟ್, ಐ ಶುಡ್ ರೆಕಾಗ್ನೈಸ್ ದ ಪೀಪಲ್ who are working for the institution very hardly. See, ಒಬ್ಬ ಕೆಲಸಗಾರನನ್ನ, ಒಬ್ಬ ಕಸ ಹೊಡಿತಕ್ಕಂತಹ ವ್ಯಕ್ತಿಯನ್ನ, ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಕಂಪನಿ ಬಹಳ ಸ್ವಚ್ಛವಾಗಿ, ಬಹಳ ಶುಭ್ರವಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಕಸ ಹೊಡೆಯೋರು ಮತ್ತೆ ಅದರ ಸ್ವಚ್ಛತೆಯನ್ನ ಮೇಂಟೈನ್ ಮಾಡೋರು ಅಂತ ಹೇಳಿದ್ರೆ ಆ ಟೀಮ್ನವ್ರು ಎಷ್ಟು ಖುಷಿ ಆಗ್ತಾರಂದ್ರೆ, ವಿ ರೆಕಗ್ನೈಸ್ಡ್ ಬೈ ಅವರ್ founder people, we recognized by our management, so we have to dedicate ourselves ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಬರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಮೋಟಿವೇಶನ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ವೇಜ್ ಅಂಡ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್, ವೇತನ ಮತ್ತು ಸಂಬಳದ ಆಡಳಿತ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಡಿಟರ್ಮೈನ್ಸ್ ವಾಟ್ ಈಸ್ ಟು ಬಿ ಪೇಡ್ ಫಾರ್ ಡಿಫರೆಂಟ್ ಟೈಪ್ ಆಫ್ ಜಾಬ್ಸ್. ಇಲ್ಲಿ ಮುಖ್ಯವಾಗಿ ಒಬ್ಬ ಕಸ ಹೊಡಿತಕ್ಕಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಅವನಿಗೆ ಎಷ್ಟು ಸ್ಯಾಲರಿಯನ್ನ ಕೊಡಬೇಕು, ಒಂದು ಮಷೀನಿನ ಜೊತೆಗೆ ಇಷ್ಟೇ ಅರ್ಹತೆ ಇರತಕ್ಕಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ಅವನಿಗೆ ಎಷ್ಟು ಸ್ಯಾಲರಿಯನ್ನ ಕೊಡಬೇಕು, ಮತ್ತೆ ಅವನ ಪರ್ಫಾರ್ಮೆನ್ಸ್ ಅಪ್ರೈಸಲ್ಲಿನ ಆಧಾರದ ಮೇಲೆ, ಕಾರ್ಯಕ್ಷಮತೆಯ ಆಧಾರದ ಮೇಲೆ, ಕಾರ್ಯಕ್ಷಮತೆಯ ಮೌಲ್ಯಮಾಪನದ ಆಧಾರದ ಮೇಲೆ ಅವನಿಗೆ ವರ್ಷಕ್ಕೆ ಎಷ್ಟು ಸ್ಯಾಲರಿಯನ್ನ ಹೈಕ್ ಮಾಡಬೇಕು, ಮತ್ತೆ ಎಷ್ಟು ಪ್ರೋತ್ಸಾಹ ಧನವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡೋದು. ಇದೆಲ್ಲವೂ ಯಾರು ಮಾಡ್ತಾರೆ ಅಂತಂದ್ರೆ ಮಾನವ ಸಂಪನ್ಮೂಲ ನಿರ್ವಹಣೆಯ ವಿಭಾಗ ಈ ಕೆಲಸವನ್ನ ಮಾಡುತ್ತದೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಡಿಸೈಡ್ಸ್ ದ ಎಂಪ್ಲಾಯೀಸ್ ಕಂಪೆನ್ಸೇಷನ್ which includes wage administration, salary administration, incentives, bonus, fringe benefits and etc. ಈ ಎಲ್ಲ ಅಂಶಗಳನ್ನ ಇದು ಒಳಗೊಂಡಿರ್ತದೆ ಅಂತಕ್ಕಂಥದ್ದು. ಮೇಂಟೆನೆನ್ಸ್. ಮೇಂಟೆನೆನ್ಸ್ aims at guiding and pursuing the physical and mental health of employees through health and safety, employees welfare and social security measures. ಈ ನಿರ್ವಹಣೆ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಆ ಒಂದು ವಾತಾವರಣದಲ್ಲಿ, ಕೆಲಸದ ವಾತಾವರಣದಲ್ಲಿ ಕೆಲಸಗಾರರಿಗೆ ಕೊಡಬೇಕಾಗಿರ್ತಕ್ಕಂತಹ ಸುರಕ್ಷತೆಯ ಕ್ರಮಗಳು, ಸಾಮಾಜಿಕ ಭದ್ರತಾ ಕ್ರಮಗಳು, ನೌಕರರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡತಕ್ಕಂಥದ್ದು ಮತ್ತು ನೌಕರರ ಕಲ್ಯಾಣ, ಎಲ್ಲ ಅಂಶಗಳನ್ನ ಇದು ಒಳಗೊಂಡಿದೆ. ಮೇಂಟೆನೆನ್ಸ್ is nothing but providing them the
facilities which can protect them by harm. ಯಾವುದು ಅವ್ರ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತದೋ, ವಿಚ್ ಇಂಪ್ಯಾಕ್ಟ್ ವೆರಿ ಬ್ಯಾಡ್ಲಿ ಆನ್ ದೇರ್ ಹೆಲ್ತ್, ಆನ್ ದೇರ್ ಫಿಸಿಕಲ್ ಹೆಲ್ತ್ ಆರ್ ಮೆಂಟಲ್ ಹೆಲ್ತ್, ದಟ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಬೈ ದ ಕಂಪನಿ. ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾರ್ದು ಅಂತಂದ್ರೆ ಕಂಪನಿಯವರು ಅದನ್ನ ರಕ್ಷಣೆ ಮಾಡಬೇಕು. ವಿ ಶುಡ್ ಬಿ ಸೆಕ್ಯೂರ್ ದೆಮ್ ಬೈ ಪ್ರೊವೈಡಿಂಗ್ ಸೋಷಿಯಲ್ ಸೆಕ್ಯೂರಿಟೀಸ್, ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದರ ಮೂಲಕ. ಇಲ್ಲಪ್ಪ, ನಿನಗೆ ಏನೇ ಸಮಸ್ಯೆ ಆದ್ರೂ ನಾವು ನಿನ್ ಜೊತೆಗಿರ್ತೀವಿ, ನೀ ಚಿಂತೆ ಮಾಡಬೇಡ, ಬರೀ ನಿನಗಷ್ಟೇ ಅಲ್ಲ, ನಿನ್ನ ಏನು ಕುಟುಂಬದವರಿಗೇನೇ ಆದ್ರೂ ಕೂಡ ನಾವು ನಿನ್ ಜೊತೆಗಿರ್ತೀವಿ, ನೀನ್ ಯಾವುದೇ ರೀತಿಯೂ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ನಾವ್ ಯಾವಾಗ ಅವ್ರಿಗೆ ಅಶ್ಯೂರೆನ್ಸ್ ಅನ್ನ ಕೊಡ್ತೀವಿ, ಅವಾಗ ದೇ ವಿಲ್ ಬಿ ವೆರಿ ಹ್ಯಾಪಿ ಅಂಡ್ ದೇ ವಿಲ್ ಗಿವ್ ದೇರ್ 100% ಟು ದ ಡೆವಲಪ್ಮೆಂಟ್ ಆಫ್ ಆನ್ ಇನ್ಸ್ಟಿಟ್ಯೂಷನ್. ಇಂಟಿಗ್ರೇಷನ್ ಫಂಕ್ಷನ್ಸ್. The integration functions aims to integrate the goals of an organization with the employees' strong desired through several employees directed programs like governance redress, disciplinary measures, empowering people to take decisions independently, encouraging a culture of employees' participation in decision making, and offering constructive assistance to trade unions, etc. ಏಕೀಕರಣ ಅಂದ್ರೆ ಏಕೀಕರಣ ಮಾಡುವುದು, ಇಂಟಿಗ್ರೇಷನ್ ಮೀನ್ಸ್ ಆರ್ಗನೈಸಿಂಗ್ ಆಲ್ ಎಂಪ್ಲಾಯೀಸ್ ಇನ್ ಅ ಒನ್ ಪ್ಲಾಟ್ಫಾರ್ಮ್, ಇನ್ ಅ ಒನ್ ವೇ. ಎಲ್ಲ ಕೆಲಸಗಾರರನ್ನ ಒಂದೇ ದಾರಿಯಲ್ಲಿ ಸಂಘಟನೆ ಮಾಡುವುದು. ಹೇಗೆ ಸಂಘಟನೆ ಮಾಡಬೇಕು? ಎಲ್ಲರ ಅನಿಸಿಕೆಗಳನ್ನ ಪರಿಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು, ಇದು ಏಕೀಕರಣ. ಸ್ವತಂತ್ರವಾಗಿ ಅವರು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥದ್ದು. ಅಧಿಕಾರ ಅಂತಂದ್ರೆ ಒಂದು ಕಂಪನಿಯಲ್ಲಿ 100 ಜನ ಕೆಲಸ ಮಾಡ್ತಿದ್ದಾರೆ, 100 ಜನರಿಗೂ ಅಧಿಕಾರ ಕೊಡಬೇಕಾ? ಇಲ್ಲ, 100 ಜನರಿಗಲ್ಲ. ಆ 100 ಜನರು ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಯಾರೋ ಒಂದು 50 ಜನರಿಗೆ ಒಬ್ಬ ಲೀಡರ್, ಇನ್ನೊಂದು 50 ಜನರಿಗೆ ಒಬ್ಬ ಲೀಡರ್ಗಳು ಅಂತ ಹೇಳಿ ಇರ್ತಾರೆ. ಸೊ ಆ ಲೀಡರ್ಗಳಿಗೆ ನಾವು ಒಂದು ಹಕ್ಕನ್ನ ಕೊಡಬೇಕು, ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತಹ ಒಂದು ಜವಾಬ್ದಾರಿಯನ್ನ ಕೊಡಬೇಕು. ಸೊ ದಟ್ ದೇ ಫೀಲ್ ಕಿ ನಾನು ಈ ಕಂಪನಿಯಿಂದ ನಾನು ಪರಿಗಣಿಸಲ್ಪಟ್ಟವನು, ನಾನು ಈ ಕಂಪನಿಯಿಂದ ನಾನು ಗುರುತಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಅವನಿಗೆ ಅನ್ನಿಸ್ಬೇಕು. ಆ ನಿಟ್ಟಿನಲ್ಲಿ ವಿ ನೀಡ್ ಟು integrate the functions. And moving on, personnel research, ಸಿಬ್ಬಂದಿ ಸಂಶೋಧನೆ. Personnel researches are done by human resource management to gather employees' opinions on wages and salaries, promotions, working conditions, welfare activities, leadership, etc. Such research helps in understanding employees' satisfaction, employees' turnover, employees' termination, etc. See, appointing and assigning is not that easy task, but after doing this we need to organize a research activities on human beings, on laborers, on workers, on employees. ಆ ಕೆಲಸಗಾರರ ಮೇಲೆ ನಾವು ಸಂಶೋಧನಾ ಕ್ರಮಗಳನ್ನ, ಸಂಶೋಧನಾ ಕೆಲಸಗಳನ್ನ ನಾವು ಕೈಗೊಳ್ಳಬೇಕು. ಯಾಕೆ ಕೈಗೊಳ್ಳಬೇಕು?
ನಾನು ಕೊಡ್ತಕ್ಕಂತಹ ಸೌಲಭ್ಯಗಳಿಂದ ಅವರು ತೃಪ್ತಿದಾಯಕರಾಗಿದ್ದಾರೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕೆ, ಅವರಲ್ಲಿ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂತಹ ಜ್ಞಾನಗಳು ವೃದ್ಧಿ ಆಗಿದೆನೋ ಅಥವಾ ಇಲ್ಲವೋ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಆ ಕೆಲಸದ ಪರಿಸ್ಥಿತಿಗಳು ಮತ್ತೆ ಕೆಲಸದ ವಾತಾವರಣಗಳು ಅವರಿಗೆ ಪೂರಕವಾಗಿವೆಯೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳಲಿಕ್ಕೆ, ವಿವಿಧ ಕಾಯ್ದೆಗಳ ಅಡಿಯಲ್ಲಿ ಕಂಪನಿ ಅಥವಾ ಇಂಡಸ್ಟ್ರಿ ಕಾರ್ಖಾನೆಯ ವತಿಯಿಂದ ಏನು ಕಲ್ಯಾಣ ಚಟುವಟಿಕೆಗಳು ಹಮ್ಮಿಕೊಳ್ಳಲಾಗ್ತಿದೆಯೋ ಅದು ಅವರಿಗೆ ತಲುಪ್ತಾ ಇದೆನೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳಿಕ್ಕೆ, ಕಾರ್ಮಿಕರನ್ನ ವಜಾಗೊಳಿಸ್ಲಿಕ್ಕೆ, ಕಾರ್ಮಿಕರ ತೃಪ್ತಿಯನ್ನ ಅರಿತುಕೊಳ್ಳಲಿಕ್ಕೆ ನಾವು ಸಂಶೋಧನೆಗಳನ್ನ ಕೈಗೊಳ್ಳಬೇಕು. ಇಲ್ಲ ಅಂತಂದ್ರೆ ನಾವು ನಮ್ಮ ಆಬ್ಜೆಕ್ಟಿವ್ಸ್ ಅನ್ನ, ಸಂಸ್ಥೆಯ ಗುರಿ ಉದ್ದೇಶಗಳನ್ನ ತಲುಪಲಿಕ್ಕೆ ಆಗ್ಲಿಕ್ಕಿಲ್ಲ. ನೆಕ್ಸ್ಟ್, ಪರ್ಸನಲ್ ರೆಕಾರ್ಡ್. This function involves recording, maintaining and retrieving employees related information like application forms, employment history, working hours, earnings, employees absence, presence, employees turnover and data related to employees. ಸಿಬ್ಬಂದಿ ದಾಖಲೆಗಳನ್ನ ನಾವು ಕಂಪಲ್ಸರಿಯಾಗಿ ದಾಖಲೆ ಮಾಡಿಟ್ಕೋಬೇಕು. ಯಾಕೆ ದಾಖಲೆ ಮಾಡಿಟ್ಕೋಬೇಕು ಅಂತಂದ್ರೆ, ಅವರು ಕೆಲಸದಿಂದ ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ, ಕೆಲಸಕ್ಕೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವರು ನಮಗೆ ಅರ್ಹರಿದಾರೋ ಇಲ್ವೋ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳಿಕ್ಕೆ, ಅಥವಾ ಅವ್ರ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ತೆಗೆದು ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡ್ಲಿಕ್ಕೆ ಆ ದಾಖಲೆಗಳು ನಮಗೆ ಬೇಕಾಗ್ತವೆ. ಅದರ ಜೊತೆಗೆ ಅವರು ಫಸ್ಟಿಗೆ ಬರ್ಬೇಕಾದ್ರೆ ಹಾಕಿರ್ತಕ್ಕಂಥ ಅರ್ಜಿಯನ್ನ ದಾಖಲೆ ಮಾಡಿಟ್ಕೋಬೇಕು. ಅವರು ಹಿಂದೆ ಮಾಡಿರ್ತಕ್ಕಂಥ ಕೆಲಸದ ಇತಿಹಾಸ ಅದನ್ನ ದಾಖಲೆ ಮಾಡಿಟ್ಕೋಬೇಕು, ಎಕ್ಸ್ಪೀರಿಯನ್ಸ್. ಮತ್ತೆ ಅವರ ಕೆಲಸದ ಸಮಯ, ಯಾವ ಸಮಯದಿಂದ ಯಾವ ಸಮಯಕ್ಕೆ ಅವರು ಕೆಲಸ ಮಾಡ್ತಿದ್ದಾರೆ ಕಂಪನಿಗೋಸ್ಕರ, ಅದರ ಬಗ್ಗೆ ನಾವು ತಿಳ್ಕೊಂಡಿಟ್ಕೋಬೇಕು. ಮತ್ತೆ ಅವರ ಗೈರು ಹಾಜರಾತಿಯ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಈ ಎಲ್ಲ ಅಂಶಗಳನ್ನ ತಿಳ್ಕೊಂಡು ನಾವು ಕೆಲಸಗಳನ್ನ ಮಾಡಬೇಕು. ಎಲ್ಲ ದಾಖಲೆಗಳನ್ನ ನಾವು ದಾಖಲೀಕರಣ ಮಾಡಿ ಇಟ್ಕೋಬೇಕು ಅಂತಕ್ಕಂಥದ್ದು. ಸೊ ದೀಸ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದರಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. Have any questions? No, sir. Okay, fine. If you don't have questions, we will stop here and we will meet tomorrow by same time. Thank you. Okay, sir. Thank you.